ಮನಿ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಮುಖ್ಯ ಪಾತ್ರ ವಹಿಸುವಂಥದ್ದು ಅಫರ್ಮೇಷನ್ಸ್, ವಿಜುವಲೈಸೇಷನ್. ನಾವು ಹಣದ ಬಗ್ಗೆ ನೆಗೆಟಿವ್ ಬಿಲೀಫ್ ತುಂಬ್ಕೊಂಡಿದ್ದೀವಿ, ಅದನ್ನು ಚೇಂಜ್ ಮಾಡಿ. ಹಣ ಅಂದರೆ ಒಳ್ಳೆಯದು, ಹಣ ಅಂದರೆ ಶಕ್ತಿ, ಮತ್ತು ಬೇಕಾದಷ್ಟು ಅಫರ್ಮೇಷನ್ಗಳಿದ್ದಾವೆ, ಮುಂದಿನ ದಿನಗಳಲ್ಲಿ ಕೊಡ್ತೀನಿ. ಅವನ್ನು ಅಪ್ಲೈ ಮಾಡ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ರಾತ್ರೋರಾತ್ರಿ ನೀವು ಶ್ರೀಮಂತ ಆಗಲ್ಲ, ಮೈಂಡ್ಸೆಟ್ ಚೇಂಜ್ ಆಗಲ್ಲ. ಯಾಕಂದರೆ 20-30 ವರ್ಷದಿಂದ ಅದನ್ನು ತುಂಬ್ಕೊಂಡು ಬಂದಿದ್ದೀರ ತಲೆಯಲ್ಲಿ. ಒಂದೇ ಸಲ ತೆಗಿಲಿಕ್ಕಾಗಲ್ಲ. ನಿಧಾನವಾಗಿ ಅಪರೇಷನ್ ಕೊಟ್ಕೊಂಡು ಚೇಂಜಸ್ ಮಾಡ್ಕೋತಾ ಬರ್ಬೋದು. ನಮ್ಮ ಮೈಂಡ್ನ ಬ್ಲೂ ಪ್ರಿಂಟ್ ಚೇಂಜ್ ಆದರೆ, ಮನಿ ಬಗ್ಗೆ ನಾವೇನು ತಿಳ್ಕೊಂಡಿದ್ದೀವಿ ಅದು ಬ್ಲೂ ಪ್ರಿಂಟ್ ಚೇಂಜ್ ಮಾಡಿದ್ರೆ ಹಣ ನಮ್ಮ ಜೀವನದಲ್ಲಿ ಹರಿತದೆ. ಅಂದರೆ ನಮ್ಮ ಓಲ್ಡ್ ಲರ್ನಿಂಗ್ ಏನಿದೆ, ಓಲ್ಡ್ ಹ್ಯಾಬಿಟ್ ಏನಿದೆ, ಅದನ್ನು ಅನ್ಲರ್ನ್ ಮಾಡಬೇಕು, ಚೇಂಜ್ ಮಾಡ್ಕೋಬೇಕಾಗತ್ತೆ. ಅದು ಅಫರ್ಮೇಷನ್ ಮತ್ತು ವಿಜುವಲೈಸೇಷನ್ ಥ್ರೂ. ಸಾಲದಿಂದ ಹೊರಗಡೆ ಬರಲಿಕ್ಕೆ ಸ್ಟ್ರಾಟಜೀಸ್, ತಂತ್ರಗಳು ಏನು ಯೂಸ್ ಮಾಡ್ಬೋದು? ನಿಮ್ಮ ಎಲ್ಲ ಸಾಲನ್ನು ಒಂದು ಕಡೆ ಬರೆದುಬಿಟ್ಟು ಅದರ ರೇಟ್, ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನು ಬರ್ಕೊಂಡು ಯಾವುದಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಕೊಡ್ತಾಯಿದ್ದೀರಾ, ಬಡ್ಡಿ ಕೊಡ್ತಾಯಿದ್ದೀರಾ, ಅದನ್ನು ಫಸ್ಟು ಪೇ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಪ್ಲ್ಯಾನ್ ಯಾವ ರೀತಿ ಮಾಡ್ಕೋಬೋದು ಅಂದರೆ, ನಿಮ್ಮ ಕಂತುಗಳನ್ನು 5,000 ರೂಪಾಯಿ ಕಟ್ತಾಯಿದ್ರೆ 10,000 ರೂಪಾಯಿ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬೇಕು. 10,000 ರೂಪಾಯಿ ಕಟ್ತಾಯಿದ್ರೆ 20,000 ರೂಪಾಯಿ ಅಂದರೆ 1 ಪಟ್ಟು ಕಟ್ತಾ ಇರೋದು 2 ಪಟ್ಟು 3 ಪಟ್ಟು ಮಾಡ್ಕೊಳ್ಳೋದ್ರಿಂದ ನಿಮಗೆ ಲಾಭ ಆಗುತ್ತೆ. ಮನೆಯಲ್ಲಿ ಯಾವುದಾದ್ರೂ ಅನ್ನೆಸೆಸರಿ ಐಟಮ್ಸ್ಗಳಿದ್ದರೆ, ಮೊಬೈಲ್ಸ್ ಆಗಿರ್ಬೋದು, ಏನಾದರೂ ಇದ್ದರೆ ಅದನ್ನು ಸೇಲ್ ಮಾಡಿ. ಅದರಿಂದ ಬಂದಂಥ ಹಣದಲ್ಲಿ ಕಂತನ್ನು ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಯಾವ ರೀತಿ ಅನ್ನೆಸೆಸರಿ ಅಂತ ತಿಳ್ಕೊಳ್ಳೋದಂದರೆ, 6 ತಿಂಗಳಿಂದ ಏನು ಯೂಸ್ ಮಾಡದೆ ಮನೇಲಿ ಇಟ್ಟಿದ್ದೀರೋ ಅದೆಲ್ಲ ಮಾರಿಬಿಡಿ. 4ನೇದು, ಖರ್ಚಿನ ಮೇಲೆ ಹಿಡಿತ ಸಾಧಿಸಿ. ನಿಮ್ಮ ಏನು ಸ್ಟ್ಯಾಂಡರ್ಡ್ ಆಫ್ ಲೈಫ್ ಇದೆ ಅದನ್ನು ಕಾಂಪ್ರಮೈಸ್ ಮಾಡಿ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಆ ಹಣನ ಕಂತು ಕಟ್ಟಲಿಕ್ಕೆ ಯೂಸ್ ಮಾಡಿ. ಅಂದರೆ ಉದಾಹರಣೆಗೆ, ನೀವು ಟ್ರಾವೆಲ್ ಮಾಡ್ತಾಯಿದ್ರೆ, ಹೋಟ್ಲು ತಿಂತಾಯಿದ್ರೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿ. ನಿಮಗೆ ಖರ್ಚನ್ನು ಬರೆದ್ರೆ ನಿಮಗೊಂದು ಲೆಕ್ಕ ಸಿಗುತ್ತೆ, ನಾನು ಎಷ್ಟು ಉಳಿತಾಯ ಮಾಡ್ಬೋದು ಅಂತ ಒಂದು ಕ್ಲಾರಿಟಿ ಬರುತ್ತೆ, ಸ್ಪಷ್ಟತೆ ಬರುತ್ತೆ. 5ನೇದು, ಮನೇಲಿ ಇಬ್ಬರು ದುಡಿತಾಯಿದ್ರೆ, ಒಬ್ಬರು ದುಡ್ಡನ್ನ ನೀವು ಖರ್ಚು ಮಾಡ್ತಾಯಿದ್ರೆ, ಮನೆ ನಡೆಸ್ಲಿಕ್ಕೆ ಯೂಸ್ ಮಾಡ್ತಾಯಿದ್ರೆ, ಒಬ್ಬರು ದುಡ್ಡನ್ನ ಸಾಲ ತೀರಿಸಲಿಕ್ಕೆ ಉಪಯೋಗಿಸಿ. ಇಲ್ಲ ಒಬ್ಬರೇ ದುಡಿತಾ ಇದ್ದೀವಿ ಅಂದರೆ 2ನೇ ಇನ್ಕಮ್ ಕ್ರಿಯೇಟ್ ಮಾಡಲಿಕ್ಕೆ ಐಡಿಯಾ ಮಾಡಿ. ನನ್ನೆಲ್ಲ ವೀಡಿಯೋಗಳನ್ನು, ಫೈನಾನ್ಷಿಯಲಿ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ನೋಡ್ಕೊಬೋದ್ರೆ ಒಂದು ಐಡಿಯಾ ಸಿಗುತ್ತೆ ನಿಮಗೆ. ಇಲ್ಲಾಂದರೆ ನನ್ನ ಕೋರ್ಸ್, ಸ್ಪೀಡ್ ಕೋರ್ಸಲ್ಲಿ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಐಡಿಯಾ ಸಿಗುತ್ತೆ. 6ನೇದು, ಇನ್ನು ಎಮರ್ಜೆನ್ಸಿ ಫಂಡ್ ಒಂದು ಕ್ರಿಯೇಟ್ ಮಾಡಿ. ಅವಶ್ಯಕತೆಗೆ ಸ್ವಲ್ಪ ಹಣ, ಒಂದು ತಿಂಗಳಿಗೆ ನೀವು ಎಷ್ಟು ಖರ್ಚು ಮಾಡ್ತೀರೋ ಅದರ ಒಂದು ತಿಂಗಳಿಗೆ ನೀವು 10,000 ರೂಪಾಯಿ 10,000 ರೂಪಾಯಿ ಖರ್ಚು ಮಾಡ್ತಾಯಿದ್ರೆ 6 ತಿಂಗಳಿಂದ 60,000 ರೂಪಾಯಿನ ಎಮರ್ಜೆನ್ಸಿ ಫಂಡಿಗೆ ಇಟ್ಟಿಡಿ. ಇದರಿಂದ ನಿಮ್ಮ ಬೇರೆ ಏನು ಪ್ರಾಬ್ಲಮ್ ಬಂದ್ರೂ ನಿಮ್ಮ ಜೀವನಕ್ಕೆ ಡಿಸ್ಟರ್ಬ್ ಆಗಲ್ಲ, ಸಾಲಕ್ಕೆ ಕೈ ಒಡ್ಡೋ ಪರಿಸ್ಥಿತಿ ಬರಲ್ಲ. ಹಣ ಎಷ್ಟು ಬರ್ತಾಯಿದೆ, ಎಷ್ಟು ಹೋಗ್ತಾಯಿದೆ, ಎಲ್ಲೆಲ್ಲಿ ಹಾಳಾಗ್ತಾಯಿದೆ ಅದನ್ನು ಲೆಕ್ಕ ಬರೀರಿ. ಆವಾಗ ನಿಮಗೊಂದು ಸ್ಪಷ್ಟತೆ ಸಿಗುತ್ತೆ. 10,000 ರೂಪಾಯಿ ಖರ್ಚು ಮಾಡ್ತಾಯಿದ್ರೆ 9,000ದಲ್ಲೂ ನಡೆಸ್ಬೋದು ಮನೇನ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. 1,000 ರೂಪಾಯಿ ಉಳಿತಾಯ ಮಾಡ್ಬೋದು, ಅದನ್ನು ಸಾಲಕ್ಕೆ ಹಾಕ್ಬೋದು. ಎಕ್ಸ್ಟ್ರಾ ಹಣ ಏನಾದರೂ ಬಂದರೆ, ಅಂದರೆ ನೀವು ಯಾವುದೋ ಜಮೀನು ಸೇಲ್ ಮಾಡಿ ಆಗಲಿ, ನಿಮ್ಮ ಬೋನಸ್ಸು, ಇನ್ಸೆಂಟಿವ್ ಏನಾದರೂ ಬಂದರೆ ಅದನ್ನು ಬಳಸ್ಕೊಳ್ಳದೆ ಅದನ್ನು ಸಾಲ ತೀರಿಸಲಿಕ್ಕೆ ಉಪಯೋಗಿಸಿ.